ವೆಲ್ಕಮ್ ಬ್ಯಾಕ್ ಪ್ರತಿಮಾ ಕಿಚನ್ ಯೂಟ್ಯೂಬ್ ಚಾನಲ್. ಒಂದು ಕುಕ್ಕರ್ ಇಟ್ಟು ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ಸಾಸಿವೆ ಹಾಕಬೇಕು. ಅದೆಲ್ಲ ಚಟಪಟ ಅಂತ ಸಿಡಿತಿರ್ಬೇಕಾದ್ರೆ ಮರಾಠಿ ಮೊಗ್ಗು, ಏಲಕ್ಕಿ ಕಾಯಿ ಮತ್ತು ಲವಂಗ ಇಷ್ಟನ್ನು ಹಾಕಬೇಕು. ಪಲಾವ್ ಎಲೆ ಹಾಕಬೇಕು. ಕರ್ಬೇವಿನ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿನ ಜಜ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಕೈ ಆಡಿಸ್ಬೇಕು. ಅದರ ಹಸಿ ಸ್ಮೆಲ್ ಎಲ್ಲ ಹೋಗೋವರೆಗೂ ಕೈ ಆಡಿಸ್ಬಿಟ್ಟು ಅದಾದಮೇಲೆ ಈರುಳ್ಳಿನ ಹಾಕಬೇಕು. ಈರುಳ್ಳಿ ಹಾಕಿದ ಮೇಲೆ ಅದನ್ನು ಹಾಗೆ ಬ್ರೌನ್ ಕಲರ್ ಬರೋವರೆಗೆ ಹಾಕಬೇಕು. ಸ್ವಲ್ಪ ಕೈ ಆಡಿಸ್ಬಿಟ್ಟು ಮತ್ತು ಸ್ವಲ್ಪ ಅರಶಿನ ಪುಡಿನ ಹಾಕಬೇಕು. ಅರಶಿನ ಪುಡಿನ ಹಾಕಿದ ಮೇಲೆ ಟೊಮೊಟೊನ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಬೇಕು. ಅದಕ್ಕೆ ಟೊಮೊಟೊ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಾರು ಹಾಕ್ಬೋದು, ಇಲ್ಲಾಂದರೆ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕ್ಬೋದು. ಚೆನ್ನಾಗಿ ತಿರುಗಿಸ್ಬೇಕು. ಟೊಮೊಟೊ ಹಣ್ಣು ಚೆನ್ನಾಗಿ ಸ್ಮೂತ್ ಆಗಬೇಕು ಅಂದರೆ ಸ್ವಲ್ಪ ರುಚಿಗೆ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಹೊಲದಲ್ಲಿ ತಡ್ನಿಕಾಳು ಹಿಡ್ದಿದ್ದು, ತಡ್ನಿಕಾಳು ಬಿಡಿಸಿದ್ದು, ಆ ತಡ್ನಿಕಾಳನ್ನ ತೊಳೆದಿಟ್ಕೊಂಡಿದ್ದೆ. ನೆಕ್ಸ್ಟ್ ಅದಕ್ಕೆ ಖಾರದ ಪುಡಿ ಹಾಕಬೇಕು, 1 ಸ್ಪೂನು. 1 ಸ್ಪೂನ್ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ತೊಳೆದಿಟ್ಕೊಂಡಿರೋಂಥ ತಡ್ನಿಕಾಳನ್ನ ಅದಕ್ಕೆ ಹಾಕಬೇಕು. ಸೊ ಹೊಲದಲ್ಲಿ ತಡ್ನಿಕಾಳು ಸೀಸನ್ ಅಲ್ವಾ, ತಡ್ನಿಕಾಳು ಗದ್ದೆಲಿ ಬಿಟ್ಟಿದ್ದು ಅದನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ತಡ್ನಿಕಾಳು ಪಲಾವ್. ಸೊ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಕೈ ಆಡಿಸ್ಬೇಕು. ತಡ್ನಿಕಾಳು ಮತ್ತು ತಡ್ನಿ ಚಟ್ಟು ನೀವು ವೆರೈಟಿ ಪಲಾವ್ ಮಾಡಿ ನೋಡಿದ್ದೀರಾ, ಬಟ್ ಇದು ತುಂಬ ಚೆನ್ನಾಗಿ ಬಂದಿರುತ್ತೆ. ತರಕಾರಿ ಪಲಾವ್ಗಿಂತ ತಡ್ನಿಕಾಳು ಪಲಾವು ಲಂಚ್ ಬಾಕ್ಸ್ಗೆ ಮತ್ತು ಬೆಳಗ್ಗೆ ತಿಂಡಿಗೆಲ್ಲ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಅಕ್ಕಿನ ತೊಳೆದ್ಬಿಟ್ಟು ಅದಕ್ಕೆ ಹಾಕಬೇಕು. ಅಕ್ಕಿ ತೊಳೆದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಮಟನ್ ಮಸಾಲ ಮತ್ತು ವೆಜಿಟೇಬಲ್ ಪಲಾವ್ ಪೌಡ್ರ್ ಅಂತ ಸಿಗುತ್ತೆ ಅಂಗಡಿಗಳಲ್ಲಿ, ಸ್ಟೋರ್ಗಳಲ್ಲೆಲ್ಲ ಸಿಗುತ್ತೆ. ಅದನ್ನು ಅದಕ್ಕೆ ಹಾಕಬೇಕು. ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕಸೂರಿ ಮೆಂತ್ಯನ ಹಾಕೋಬೇಕು. ಹಾಕ್ಬಿಟ್ಟು ಅದನ್ನು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದು ಮೊದಲೇ ಉಪ್ಪು ಹಾಕ್ಕೊಂಡಿದ್ವಲ್ಲ, ಮತ್ತು ರೈಸ್ ಹಾಕಿದ ಮೇಲೆ ಉಪ್ಪು ಇನ್ನೊಂದು ಸ್ವಲ್ಪ ಉಪ್ಪನ್ನ ಹಾಕಬೇಕು ರುಚಿಗೆ. ಅಕ್ಕಿ ಹಾಕಿದ ಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ ರುಚಿ, ಇನ್ನೊಂದು ಸ್ವಲ್ಪ ಲೈಟಾಗಿ ನೋಡಿ ಹಾಕ್ಕೊಳ್ಳಿ ಉಪ್ಪನ್ನ. ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸಿ. ಚೆನ್ನಾಗಿರುತ್ತೆ ತಡ್ನಿಕಾಳು ಪಲಾವ್. ಯಾವುದೇ ಥರ ತರಕಾರಿ ಇಲ್ಲದೇ 3 ಪದಾರ್ಥದಲ್ಲಿ ಮಾಡುವಂಥ ಪಲಾವೇ ಈ ತಡ್ನಿಕಾಳು ಪಲಾವ್. ನೆಕ್ಸ್ಟ್ ಅದನ್ನು ಮುಚ್ಚಿ 1 ವಿಷಲ್ನ ಕೂಗಿಸ್ಕೋಬೇಕು. ವಿಷಲ್ ಕೂಗಿದ ಮೇಲೆ ಅದು ಕೂಲ್ ಆಗೋ ಗಂಟ ಬಿಡಬೇಕು, ಒಂದು 5 ನಿಮಿಷ. ಆಮೇಲೆ ಮುಚ್ಚಳ ತೆಗಿಬೇಕು. ಅದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಇಷ್ಟಲ್ಲಿ ಮಾಡ್ಕೋಬೋದು. ಈ ಹಳ್ಳಿ ಕಡೆ ಎಲ್ಲ ತಡ್ನಿಕಾಳು ಬಿಡ್ತಾ ಇರ್ತದಲ್ವ, ನೀವು ಬಟಾಣಿ ಕಾಳೆಲ್ಲ ಹಾಕಿ ಮಾಡೋದಕ್ಕಿಂತ ಈ ತಡ್ನಿಕಾಳು ಹಾಕಿ ಮಾಡಿದರೆ
ತುಂಬ ಟೇಸ್ಟಾಗಿ ಚೆನ್ನಾಗಿ ಬಂದಿರುತ್ತೆ. ಒಮ್ಮೆ ನೀವು ಮಾಡಿ ಟ್ರೈ ಮಾಡಿ. ಮನೇಲಿ ನಿಮ್ಮ ಮಕ್ಕಳುಗಳಿಗೆ ಹಸ್ಬೆಂಡ್ಗಳಿಗೆ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ.